ಬರೀ ಇವತ್ತು ಜೋಳದ ಹಿಟ್ಟು ವಡೆ ಹೆಂಗೆ ಮಾಡೋದು ಅಂತ ನೋಡೋಣ. ಭಾಳ ರುಚಿ ಆಗ್ತಾವ್ರಿ. ಎಟ್ಟು ಪಳ್ಳಾಗ್ಯಾವ ನೋಡ್ರಿ, ಇಲ್ಲಿ ನೀವು ನೋಡ್ಬೋದು. ಹೆಂಗೆ ಮಾಡೋದು ಅಂತ ನೋಡಿ ಬರೋಣ ಅಂತ. ಸ್ವಲ್ಪ ಟೈಮ್ ತೊಗೋತೈತಿ, ಬಟ್ ಭಾಳ ರುಚಿ ಆಗ್ತಾವೆ. ಮೊದ್ಲಿಗೆ ನಾನು ಇಲ್ಲಿ ಏನು ಮಾಡೀನಿ, ಒಂದು 4 ಚಮಚದಟ್ಟು ಉದ್ದಿನಬೇಳೆ, ಒಂದು ಅರ್ಧ ಚಮಚದಟ್ಟು ಮೆಂತ್ಯ ತೊಗೊಂಡು 4 ತಾಸು ತನಕ ನೆನೆಸಿಟ್ಟಿದ್ದೆ ರೀ. ನೆನೆಸಿಟ್ಕೊಂಡು ಬಂದಿದ್ದೆ. ಈಗಿನ ಸ್ವಚ್ಛಗೆ ತೊಳ್ಕೊಂಬರೋಣ. ತೊಳ್ಕೊಂಡು ನಾನು ಇಲ್ಲಿ ಇದನ್ನು ಮಿಕ್ಸರ್ಗೆ ಹಾಕೋತೀನಿ. ಭಾಳ ಸಣ್ಣಗೆ ನುಣ್ಣಗೆ ರುಬ್ಬಬೇಕು ರೀ. ಸ್ವಲ್ಪ ಕಾಳು ಉಳಿಬಾರ್ದು. ಕಾಳು ಉಳಿದು ಅಂದ್ರೆ ಇದೇನಾಗ್ತೈತಿ, ವಡೆ ಏನಾಗ್ತಾವೆ ಹರಿತಾವ್ರಿ. ಸೊ ಹಾಗಾಗಿ ನಾ ಈಗ ಇದನ್ನು ರುಬ್ಕೊಂಬಂದಿನಿ ರೀ, ತೋರಿಸ್ತೀನಿ ನೋಡಿರಿ. ಹಿಟ್ಟು ಸಣ್ಣ ಆಗ್ಬೇಕಂದ್ರೆ ಭಾಳ ಸಣ್ಣಗೆ ಆಗಬೇಕು. ಈಗ ಇದು ಹಿಟ್ಟು ರೆಡಿ ಐತಿ. ಇದಕ್ಕೆ ನಾವು ಹಿಟ್ಟು ರೆಡಿ ಮಾಡ್ಕೊಂಬರೋಣ ಬರ್ರಿ. ವಡೆ ಹಿಟ್ಟು ನಾನಿಲ್ಲಿ ಎರಡು ಕೊರದ ಬಟ್ಲದಟ್ಟು ಏನು ಮಾಡಕತ್ತೀನಿ, ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಈಗ 1/4 ಕೊರದ ಬಟ್ಲದಟ್ಟು ಇಲ್ಲಿ ಜೋಳದ ಹಿಟ್ಟು ಹಾಕೊಳಕತ್ತೀನಿ. ಅದಕ್ಕೆ ಜೋಳದ ಹಿಟ್ಟು ಹಾಕ್ಕೊಂಡು ಇಲ್ಲಿ 3 ಚಮಚದಟ್ಟು ನಾನಿಲ್ಲಿ ಕಡ್ಲೆ ಹಿಟ್ಟು ತೊಗೊಳಕತ್ತೀನಿ. ಕಡ್ಲೆ ಹಿಟ್ಟು ಹಾಕೊಳ್ಳಬೇಕು. ಇಲ್ಲಿ ನಾನಿಲ್ಲಿ 3 ಚಮಚದಟ್ಟು ತೊಗೊಳತ್ತೀನಿ. ಮತ್ತೆ ಹೇಳಕತ್ತೀನಿ, 2 ಕೊರದ ಬಟ್ಲದಟ್ಟು ಗೋಧಿ ಹಿಟ್ಟು, 1/4 ಕೊರದ ಬಟ್ಲದಟ್ಟು ಜೋಳದ ಹಿಟ್ಟು, 3 ಸ್ಪೂನಷ್ಟು ಕಡ್ಲೆ ಹಿಟ್ಟು. ಇದು ಅಷ್ಟೂ ಮೂರೂ ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊರಿ, ಅಂದ್ರೆ ಚಂದ ಬರ್ತಾವ್ರಿ ವಡೆ. ಮತ್ತೀಗ ನಾ ಏನು ರುಬ್ಕೊಂಬಂದಿದ್ನಲ್ರಿ ಉದ್ದಿನಬೇಳೆ ಮತ್ತು ಮೆಂತ್ಯ, ಅದನ್ನ ಇದಕ್ಕೆ ಹಾಕೊಳಕತ್ತೀನಿ ರೀ. ಹಾಕ್ಕೊಂಡು ಇಲ್ಲಿ ರುಚಿಗೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊರಿ. ಉಪ್ಪು ರುಚಿಗೆ ನೋಡ್ಕೊಂಡು ನೀವು ಇಲ್ಲಿ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗ ಕಲಿಸ್ಕೊಂಡು ಬರೋಣಂತ್ರಿ. ಒಮ್ಮೆ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ನೋಡಿ ನೀರು ಹಾಕೋರಿ. ಇಟ್ಟಿಟ ನೀರು ಹಾಕ್ಕೊಂಡು ಚೆಂದಂಗೆ ಕಲಿಸ್ಕೊರಿ. ಭಾಳ ನೀಟಾದ್ರೆ ಭಾಳ ತೆಳ್ಳಗಾಗ್ಬಿಟ್ಟಂದ್ರೆ ಇದು ವಡೆ ಬರೋದಿಲ್ಲ ರೀ ಚೆಂದಂಗೆ. ಅದ್ರ ಸಲುವಾಗಿ ಹೇಳಕತ್ತೀನಿ. ನೋಡಿಕೊಂಡು ನೀವಿಲ್ಲಿ ಕಲಿಸ್ಕೊರಿ. ಮತ್ತು ಇದಕ್ಕೆ ಸ್ವಲ್ಪ ಕಲರ್ಗೆ ನಾವೇನು ಮಾಡೋದು, ನೀವು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡ್ರಿ, ಅಂದ್ರೆ ವಡೆ ಚೆಂದ ಕಾಣ್ತಾವೆ ಕಲರ್. ಸೊ ಹಾಗಾಗಿ ಇಲ್ಲಿ ಒಂದು ಅರ್ಧ ಚಮಚದಟ್ಟು ನಾ ಇಲ್ಲಿ ಅರಿಶಿನ ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ. ನಿಮ್ಗೆ ಎಷ್ಟು ಶಕ್ತಿ ಐತಲ್ಲ ಅಷ್ಟು ಹಾಕಿ ಪ್ರೆಷರ್ ಹಾಕಿ ಚೆಂದಂಗೆ 8ರಿಂದ 10 ನಿಮಿಷ ತನಕ ಇದನ್ನು ಚೆಂದಾಗ ನಾದ್ರಿ. ನಾದುದಂಗೆ ನಾ ಇಲ್ಲಿ 8 ನಿಮಿಷದಿಂದ 10 ನಿಮಿಷ ತನಕ ಚೆಂದಂಗೆ ನಾದೀನಿ. ಎಷ್ಟು ಶಕ್ತಿ ಐತಲ್ಲ ಒಟ್ಟು ಹಾಕಿ ಶಕ್ತಿ ಹಾಕಿ ನಾದ್ರಿ. ನೀವು ಎಷ್ಟು ನಾದ್ತಿರಲ್ಲ ಅಷ್ಟು ಭಾಳ ಚಂದ ಬರ್ತಾವೆ ವಡೆ. ಅದ್ರ ಸಲಾಗ ಪಳ್ಳು ಹಾಕ್ತಾವೆ, ಇಲ್ಲ ಗಟ್ಟಿ ಆಗ್ಬಿಡ್ತಾವೆ, ಬಿರುಸು ಆಗ್ತಾವೆ ವಡೆ. ಅದ್ರ ಸಲಾಗ ಹೇಳಕತ್ತೀನಿ. ನೀವು ಹಿಂಗೆ ಮಾಡಿ ನೋಡಿರಿ. ಸ್ವಲ್ಪ ಕಷ್ಟ ಆಗ್ತೈತೆ ರೀ ಪ್ರೋಸೆಸ್, ದೊಡ್ಡದೈತಿ, ಲೆಂತ್ರಿ ಪ್ರೋಸೆಸ್ ಐತಿ, ಬಟ್ ಭಾಳ ಚಂದ ಆಗ್ತಾವೆ ರೀ. ನಾವು ಇನ್ಸ್ಟಂಟು ಮಾಡ್ಕೋಬೋದು ರೀ ವಡೆ, ಜೋಳದ ವಡೆ. ಆದರೆ ಏನಾಗ್ತಾವೆ, ಇಷ್ಟು ರುಚಿ ಬರೋದಿಲ್ಲ ರೀ ಅವು. ಅದನ್ನ ನಾವು ಗಿರಣಿಗೆ ಹಾಕ್ಸ್ಕೊಂಬಂದ್ಬಿಡ್ತೀವಿ. ಉದ್ದಿನಬೇಳೆ, ಕಡ್ಲೆಬೇಳೆ, ಜೋಳ ಎಲ್ಲ ಹಾಕಿ ನೀವು ಒಮ್ಮೆ ಹಿಂಗೆ ಮಾಡ್ತೀನಂದ್ರೆ ನಿಮ್ಗೆ ಅದು ರುಚಿನೇ ಅನಿಸೋದಿಲ್ಲ. ನೀವು ಹಿಂಗೆ ಮಾಡ್ಕೊಂಡು ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ನೀವು ಹಿಂಗೆ ಮಾಡ್ಕೊಂಡು ತಿಂತೀರಿ, ಅಷ್ಟು ಚಂದ ಆಗ್ತಾವ್ರಿ. ಈಗ ನೋಡ್ಬೋದು ನಾನು ಇದನ್ನು ಭಾಳ ಒಂದು 10 ನಿಮಿಷ ತನಕ ಚೆಂದಾಗಿ ನಾದೀನಿ ರೀ. ಇದು ನೋಡಿರಿ, ಇಲ್ಲಿ ಏನು ತೋರ್ಸಕತ್ತಿಲ್ಲ, ಇಷ್ಟ ಆದ್ರೆ ಸಾಕ್ರಿ. ಈಗ ಇದನ್ನೇನು ಮಾಡೋನು, ನಾವು ಒಂದು ಬೊಗಣ್ಯಾಗ ಹಾಕಿ ತೆಗೆದು ಮುಚ್ಚಿಡತ್ತೀನಿ ರೀ. ಇದು 7 ತಾಸು ತನಕ ನೆನೆಬೇಕು ರೀ ಹಿಟ್ಟು. ನಾ ಇದು ಹಿಂದಿನ ದಿವಸ ರಾತ್ರಿ ಮಾಡ್ಕೊಳಕತ್ತೀನಿ. ಈಗ ಇದು ನಾಳೆಗೆ ನಾಷ್ಟ ಸಲಾಗಿದ್ದು. ಈಗ ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ನಾ ಇದಕ್ಕೆ ನೀರು ಹಚ್ಚಾಕತ್ತೀನಿ. ಯಾಕಂದ್ರೆ ಹಿಟ್ಟು ಒಣಗಬಾರ್ದು ಅನ್ನೋ ಸಲಾಗ ಅಷ್ಟೇ ಹಾಕಿ ಇದನ್ನು ನಾವೇನು ಮಾಡೋದು, ಸೈಡಿಗೆ ತೆಗೆದು ಇಟ್ಕೊಂಡ್ಬಿಡೋಣ ಅಂತ. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಬರೋಣ. ನಾ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ. ಈಗ ಕರಿಬೇವು ಸೊಪ್ಪು ಹಾಕೊಳಕತ್ತೀನಿ. ಒಂದು 4-5 ಕಡ್ಡಿ ಅಷ್ಟು ಕರಿಬೇವು ಹಾಕೋರಿ. ನೋಡ್ಕೊರಿ, ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಖಾರ ಅದಾವು ನೋಡಿ ಹಾಕ್ರಿ. ವಡೆ ಖಾರ ಆದ್ರೆ ಭಾಳ ರುಚಿ ಆಗ್ತಾವೆ. 10ರಿಂದ 15 ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಮತ್ತು ಸ್ವಲ್ಪ ಜೀರಿಗೆ ಹಾಕೋರಿ, ಒಂದು ಅರ್ಧ ಚಮಚದಷ್ಟು ಹಾಕೋರಿ. ಕೊತ್ತಂಬರಿ ಹಾಕೋರಿ. ಕೊತ್ತಂಬರಿ ನಾವು ಹೆಂಗಿದ್ರು ವಡೆಗೂ ಹಾಕ್ತೀವಿ, ನಿಮ್ಗೆ ರುಬ್ಕೊಳಕ್ಕೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕೋರಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡು ಇದು ಗಿರ್ರ ಅಂತೇಳಿ ಇದನ್ನ ಏನು ಮಾಡೋನು, ಇದನ್ನು ರುಬ್ಕೊಂಡು ಬರೋಣ ಅಂತ ಸದ್ಯ. ಈಗ ಇದು ಮಸಾಲೆ, ಹಸಿ ಮಸಾಲೆ ಖಾರ ರೆಡಿ ಐತ್ರಿ. ಈಗ ಇದನ್ನೇನು ಮಾಡೋನು, ತೆಗೆದು ಇಟ್ಬಿಡೋನು. ತೆಗೆದಿಟ್ಟು ಈಗ ನಾಳೆ ಮುಂಜಾನೆ ಇದು ನೋಡೋಣ ಅಂತ. ಎಲ್ಲ ರೆಡಿ ಐತಿ. ಈಗ ಮುಂಜಾನೆ ಈಗ ನೋಡೋಣಂತ್ರಿ. 7-8 ತಾಸು ನೆಂದೈತಿ ಈಗ ಇದು. ಈ ಸದ್ಯ ನೋಡೋಣ ಹೆಂಗಾಗೈತಿ ಹಿಟ್ಟು. ನೋಡ್ಬೋದು ನೀವು, ಹಿಂಗೆ ನೋಡಿ ಎಷ್ಟು ಸಾಫ್ಟ್ ಆಗೈತಿ. ಈಗ ಏನು ಮಾಡೋದು, ದೊಡ್ಡ ಒಂದು ಪರಾತ ತೊಗೊಳ್ದು ಅದ್ರಾಗ ಇದನ್ನು ಹಿಟ್ಟು ಹಾಕ್ಕೊಂಡು ಈಗೇನು ನಾವು ರುಬ್ಕೊಂಡಿದ್ವಲ್ಲ ಹಿಂದಿನ ದಿವಸ ರಾತ್ರಿ ಹಸಿಮೆಣ್ಸಿನ್ಕಾಯ್ದು ಖಾರ, ಹಸಿ ಖಾರ, ಆ ಖಾರ ಹಾಕೊಳ್ಳೋಣಂತ. ನಾನಂತೂ ಇಲ್ಲಿ ಅಷ್ಟು ಹಾಕಾಕತ್ತೀನಿ. ಖಾರ ಆದ್ರೆ ಭಾಳ ರುಚಿ ಆಗ್ತಾವೆ. ಹಾಗಾಗಿ ನಾ ಭಾಳ ಮೆಣ್ಸಿನ್ಕಾಯಿ ಖಾರ ಹಾಕಾಕತ್ತೀನಿ, ಹಸಿ ಖಾರ. ಈಗ ಇದನ್ನು ಚೆಂದಾಗಿ ನಾದ್ಬೋದು. ಸ್ಟಾರ್ಟಿಂಗ್ ನಿಮಗಿದು ಹಿಟ್ಟು ಮೆತ್ತಗೆ ಅನಿಸ್ತೈತಿ, ಕೈಗೆ ಅಂಟು ಅನಿಸ್ತೈತಿ. ಆಮೇಲೆ ಹೋಗ್ತಾ ನಿಮ್ಗೇನಾಗ್ತೈತಿ, ಹಿಟ್ಟು ಕೈಗೆ ಅಂಟೋದಿಲ್ಲ ರೀ, ತಾನೇ ಕೈಲೇ ಬಿಡ್ತೈತಿ. ಈಗ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ. ಒಂದು ಹಿಡಿ ಮ್ಯಾಲೆ ಹಾಕ್ಕೊಂಡಿನಿ ಕೊತ್ತಂಬರಿ ಸೊಪ್ಪು. ಇನ್ನೊಂದು ಏನು ಮಾಡಿರಿ, ಕಡ್ಡಿ ಒಟ್ಟು ಇರಬಾರ್ದು, ಬರೀ ಸೊಪ್ಪು ಅಷ್ಟೇ ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡು ನಾನಿಲ್ಲಿ
ಒಂದು 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಚೆನ್ನಾಗಿ ನಾದ್ರಿ. ಇದನ್ನು ಈಗೂ ಒಂದು 8-10 ನಿಮಿಷ ಮುಂಜಾನೆ ಅದನ್ನು ನಾದು ಮುಂದಾಗೂ ನೀವು 8-10 ನಿಮಿಷ ನಾದಕ್ಕೆ ರೀ. ಎಷ್ಟು ನಾದ್ತಿರಲ್ಲ ಅಷ್ಟು ಭಾಳ ಚಲೋ ಆಗ್ತಾವೆ. ಅದ್ರ ಸಲ ಹೇಳಕತ್ತೀನಿ ಅಷ್ಟೇ. ಚೆನ್ನಾಗಿ ಎಷ್ಟು ನಾದ್ತೀರಿ ನೋಡಿರಿ. ಕೈಗೆ ಹಿಂಗೆ ಅಂಟು ಅನಿಸ್ತತಿ, ತಲೆ ಕೆಡಿಸ್ಕೊಬೇಡ್ರಿ. ನಾದ್ರಿ ನೀವು ಹಂಗೆ ಹೋಗ್ತಾ ಹೋಗ್ತಾ ನಿಮ್ಮ ಕೈಯಾಗ ನಿಮ್ಗೆ ಗೊತ್ತಾಗ್ತೈತಿ. ಅದ್ರ ಕೈಯಾಗ ಸಾಫ್ಟಾಗಿ ಯಾವಾಗ ಕೈಗೆ ಅಂಟಂಗಿಲ್ಲ ಹಿಟ್ಟು ನಿಮ್ಗೆ ಗೊತ್ತಾಗ್ತೈತಿ ಹಿಟ್ಟು ರೆಡಿ ಐತೆ ಅನ್ನೋದು. ನೋಡಿರಿ ಈಗ ತೋರಿಸ್ತೀನಿ. ಈಗ ಇದು ಹಿಟ್ಟು ರೆಡಿ ಐತಿ. ಈಗ ನೋಡಿರಿ ಬೆಣ್ಣಿಗೆ ಎಷ್ಟು ಸಾಫ್ಟ್ ಹಿಂಗೆ ಮುರಿದ್ರೆ ನೋಡಿರಿ ಕೈಯಾಗ ಎಷ್ಟು ಸಾಫ್ಟಾಗಿ ಆಗತೈತಿ. ಈ ಪರಿ ಆಗ್ಬೇಕು ರೀ ಇದು ಹಿಟ್ಟು. ಈಗ ಹಿಂಗೆ ಆತಂದ್ರೆ ಹಿಟ್ಟು ರೆಡಿ ಐತೆ ಅಂತ ತಿಳ್ಕೊಳ್ಳೋದ್ರಿ. ಮತ್ತು ಈಗ 2 ಮೆಥಡ್ ನಾನು ನಿಮ್ಗೆ ತೋರಿಸ್ತೀನಿ ಇದನ್ನು ಹೆಂಗೆ ವಡಿ ಮಾಡೋದು ಅಂಥೇಳಿ. ಮೊದ್ಲಿನ ಹೆಂಗೆ ಮಾಡ್ತಿತ್ತಂದ್ರೆ ಒಂದು ಕೊರದ ಬಟ್ಲ ತೊಗೊಳೋದ್ರಿ, ಅದಕ್ಕೊಂದು ಹಿಂಗೆ ಹಾಳಿ ಕಟ್ಟೋದ್ರಿ, ಕವರ್ ಕಟ್ಟೋದ್ರಿ. ಕವರ್ ಕಟ್ಟಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೋದು. ಎಣ್ಣೆ ಹಚ್ಚಿ ಇದ್ರ ಮೇಲೆ ತಟ್ಟೋದ್ರಿ. ಇದು ಚೆಂದಂಗೆ ಹೇಳ್ತಾವ್ರಿ, ಏನಿಲ್ಲ ಅದು ಎಣ್ಣೆ ಹಚ್ಚಬೇಕು ಮರಿಬೇಡ್ರಿ. ಎಣ್ಣೆ ಹಚ್ಲಿಕ್ಕಂದ್ರೆ ಅವು ಹೇಳೋದಿಲ್ಲ ರೀ. ಚೆಂದಂಗೆ ಎಣ್ಣೆ ಹಚ್ಚಿ ಈಗ ನೋಡಿರಿ ಹಿಂಗೆ ಸಾವಕಾಶ ಹಿಂಗೆ ತಟ್ರಿ. ತಾನ ಅಗಲಾಗ್ತಾವ್ರಿ. ಏನು ಹಿಟ್ಟು ಭಾಳ ಸಾಫ್ಟ್ ಐತಿ, ತಾನ ಅಗಲಾಗ್ತಾವೆ, ಚೆಂದಂಗೆ ಹೇಳ್ತಾವೆ, ಕೈಯಾಗೂ ಬರ್ತೈತಿ. ತೆಗೆದು ಆರಾಮಾಗಿ ನೀವು ಎಣ್ಣೆಗೆ ಹಾಕ್ಬೋದು. ಇನ್ನೂ ಒಂದು ಮೆಥಡ್ ಐತ್ರಿ. ಏನಂತಂದ್ರೆ ನೀವೇನಾಗಿ ಹಾಳಿ ಕಟ್ಟಿಲ್ಲ, ಇದ್ರ ಬದಲಿ ನಾವು ಈ ಕವರ್ ಬದಲಾಗಿ ನೀವೇನು ಮಾಡ್ಬೋದು, ಕಾಟನ್ ಅರ್ಬಿ ಕಟ್ಬೋದು. ಈಗಿದು ಎಷ್ಟು ನೀಟಾಗಿ ಬಂದೈತೆ ನೋಡಿರಿ. ಈಗ ಇದನ್ನು ಏನು ಮಾಡ್ಬೋದು, ನಾವು ಇದನ್ನ ಈಗ ಎಣ್ಣೆಯಾಗ ಕರಿಯೋಣಂತ. ಚೆಂದಂಗೆ ಹೇಳ್ತಾವ್ರಿ, ಹಂಗೇನಿಲ್ಲ ನೋಡಿರಿ ಎಷ್ಟು ಆರಾಮ ಹೇಳ್ತಾವೆ, ಕೈಯಾಗ ಎಷ್ಟು ಚಂದ ಬರ್ತಾವೆ. ಈಗ ಇದನ್ನು ನಾವು ಅರ್ಬಿ ಮ್ಯಾಗೂ ಚೆಂದಾಗಿ, ಆದರೆ ನೀವು ಅರ್ಬಿ ಮ್ಯಾಗ ಮಾಡಿದಾಗ ಏನು ಮಾಡ್ಬೇಕಪ್ಪ ಅಂತಂದರೆ ಅರ್ಬಿ ತೊಯಿಸ್ಬೇಕು ರೀ. ಕಾಟನ್ ಅರ್ಬಿ ತೊಯಿಸಿ ಮಾಡ್ಬೋದು, ಅವು ಚೆಂದ ಹೇಳ್ತಾವ್ರಿ. ಹಿಂಗೆ 2 ರೀತಿ ನೀವು ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಹೆಂಗೆ ಬೇಕಂಗೆ. ಈಗ ನೋಡಿರಿ ಎಷ್ಟು ಚಂದ ನಾ ಇಲ್ಲಿ ಎಣ್ಣೆ ಕಾದೈತಿ, ಎಣ್ಣೆಗೆ ಹಾಕಿನಿ. ಈಗ ಮೊದಲೇದು ಎಷ್ಟು ಚಂದ ಉಬ್ಬಾಕತ್ತೈತಿ ನೋಡಿರಿ, ನಿಮ್ಗೆ ಕಾಣ್ತೈತಿ. ಹಿಂಗೆ ಚೆನ್ನಾಗಿ ಹೊಟ್ಟೆ ಉಬ್ಬಿ ಬರ್ತಾವ್ರಿ. ಎಷ್ಟು ಉಬ್ಬುತ್ತಾವ ಒಟ್ಟು ಪಳ್ಳ ಹಿಟ್ಟಿನ ಮ್ಯಾಗ ರೀ. ಹಿಟ್ಟು ಹೆಂಗೆ ಕಲಿಸ್ತೀವಿ ಅದ್ರ ಮ್ಯಾಗ ರೀ ಪಳ್ಳ ಬರೋದಿವು ನೋಡಿರಿ. ಇಲ್ಲಿ ಎಷ್ಟು ಚಂದ ಉಬ್ಬೈತಿ. ಈಗ ಇನ್ನೊಂದು ವೇ ನಾನು ನಿಮ್ಗೆ ತೋರಿಸ್ಕೊಡ್ತೀನಂತ. ಇಲ್ಲ ಹಿಂಗೆ ನೀವು ಕವರ್ ಮೇಲೆ ತಟ್ಟಬೋದು. ಇಲ್ಲಾಂದರೆ ಏನು ಮಾಡಿರಿ, ಹಿಂಗೆ ಬಟರ್ ಪೇಪರ್ ಇರ್ತಾವಲ್ಲ ರೀ, ಹಿಂಗೆ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ತಳ್ಳಗೆ ತಟ್ಕೊಂಡು ಹಾಕಿದ್ರು ಇವು ಹೇಳ್ತಾವ್ರಿ. ನೋಡ್ಕೊಂಡು ಹಿಂಗೆ ಮಾಡ್ಕೋಬೋದ್ರಿ. ಇಲ್ಲಾಂದ್ರೆ ಇನ್ನೂ ಒಂದು ಹೆಂಗೆ ಮಾಡ್ಬೋದಪ್ಪ ಅಂತಂದ್ರೆ, ನಮಗಿಷ್ಟು ತೆಳ್ಳಗಿತ್ತಂದ್ರೆ ಹಿಟ್ಟು ನಮ್ಗೆ ಕೈಯಾಗ ಬರೋಂಗಿಲ್ಲ, ಹರಿತಾವು, ನಮ್ಗೆ ಮಾಡೋಕೆ ಬರೋಂಗಿಲ್ಲ ಅಂತಂದ್ರೆ ನೀವು ಸ್ವಲ್ಪ ಹಿಟ್ಟು ಗಟ್ಟಿ ಮಾಡಿಕೊಂಡು ಮಾಡ್ಕೋಬೋದು ರೀ. ಇದು ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದೈತ್ರಿ. ಹಿಂಗೆ ಎಲ್ಲ ಉಬ್ಬಿ ಬರ್ಬೇಕು ರೀ. ಇಲ್ಲಿ ಎಳ್ಳು ಹಚ್ಚಿನೂ ಮಾಡ್ಬೋದು, ಎಳ್ಳು ಹಚ್ಚಲಾರ್ದನೂ ಮಾಡ್ಬೋದು. ಹಿಂಗೆ ನೋಡಿರಿ ನಾನು ಒಂದು ಕಟ್ ಮಾಡಿ ತೋರಿಸ್ತೀನಿ. ಒಳಗೆ ನೋಡಿರಿ ಎಷ್ಟು ಪಳ್ಳಾಗ್ಯಾವು ನೋಡ್ಬೋದು. ನೋಡಿರಿ ನಾನು ನಿಮ್ಮ ಒಂದು ಕಟ್ ಮಾಡಿ ತೋರ್ಸಕತ್ತೀನಿ, ಎಷ್ಟು ಚಂದಾಗ್ಯಾವ ನೋಡಿರಿ ಒಳಗೆ. ಹಿಂಗೆ ಆಗ್ಬೇಕು ರೀ ವಡಿ ಅಂದ್ರೆ. ಇದು ಕರೆಕ್ಟ್ ಪರ್ಫೆಕ್ಟ್ ಇದೆ ರೀ. ಈಗ ಆಗ್ಯಾವ್ರಿ. ಈಗ ನಾ ಈಗ ಒಂದು 3-4 ಮಾಡಿ ನಿಮಗೆ ತೋರಿಸೀನಿ. ಇದಕ್ಕೊಂದು ಪಟ್ನ ಚಟ್ನಿ ಮಾಡ್ಕೊಂಬಂದ್ಬಿಡೋಣಂತ. ನಾ ಈಗ ಚಟ್ನಿಗೆ ಇಲ್ಲಿ ಏನು ಮಾಡೀನಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಇದು ತೊಗೊಂಡಿನಿ ರೀ, ನಿಂಬೆಹಣ್ಣು ಅದು ತೊಗೊಂಡಿನಿ. ಈಗ ಇದಕ್ಕೆ ಫಾಸ್ಟ್ ಆಗ್ತೈತೆ ರೀ. ಇದನ್ನು 2 ನಿಮಿಷನಾಗ ಚಟ್ನಿ ಆಗ್ತೈತಿ. ರೆಡಿ ಮಾಡ್ಕೊಂಬಂದ್ಬಿಡೋಣ ಬರ್ರಿ. ಮೊದ್ಲಿಗೆ ನಾ ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಒಂದು 2-3 ಹಸಿಳಟ್ಟು ಬೆಳ್ಳುಳ್ಳಿ ತೊಗೊರಿ. ಒಂದು ಹಸಿ ಕೊಬ್ಬರಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡಿದ್ದು ಚಲೋ ಆಗ್ತೈತೆ ರೀ. ಇದು ಕಾಂಬಿನೇಷನು ವಡಿಗೆ ಭಾಳ ಚಂದ ರೀ. ಕೊಬ್ಬರಿ ಚಟ್ನಿ ಕಾಂಬಿನೇಷನ್. ಜೀರಿಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣಂತ ಈ ಸದ್ಯ. ಹಾಕ್ಕೊಂಡು ಇದನ್ನು ಗಿರ್ರ ಅಂತೇಳಿ ಮಿಕ್ಸಿಗೆ ರುಬ್ಕೊಂಬಂದ್ಬಿಡೋಣಂತ. ಮತ್ತು ಇನ್ನೊಂದು, ನೀವು ನಾ ಯಾವಾಗಲೂ ಹೇಳ್ತೀನಿ, ಕೊಬ್ಬರಿ ಚಟ್ನಿಗೆ ನೀವು ನಿಂಬೆಹಣ್ಣು ಹಾಕೋರಿ. ನಿಂಬೆಹಣ್ಣು ಹಾಕ್ಕೊಂಡ್ರೆ ಭಾಳ ರುಚಿ ಕೊಡ್ತೈತಿ. ಸೊ ಹಂಗಾಗಿ ನಾ ಯಾವಾಗೂ ಕೊಬ್ಬರಿ ಚಟ್ನಿಗೆ ನಾನು ನಿಂಬೆಹಣ್ಣೆ ಯೂಸ್ ಮಾಡ್ತೀನಿ. ನಾ ಇಲ್ಲೊಂದು ಅರ್ಧ ನಿಂಬೆಹಣ್ಣು ತೊಗೊಂಡೇನಿ ರೀ. ಅರ್ಧ ನಿಂಬೆಹಣ್ಣು ಹಾಕಾಕತ್ತೀನಿ. ನಿಂಬೆಹಣ್ಣು ಹಾಕ್ಕೊಂಡು ಈಗ ಇದನ್ನು ಗಿರ್ರ ಅಂತೇಳಿ ನಾವೀಗ ಮಿಕ್ಸಿ ಮಾಡ್ಕೊಂಬರೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಹಾಕ್ಕೊಂಡು ಇಲ್ಲಿ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ನಾ ಈಗ ಮಿಕ್ಸ್ ಆಗಿದ್ದು ಹಾಕ್ಕೊಂಡು ಬರ್ತೀನಂತ. ಈಗ ನೋಡಿರಿ ಇದು ಆಗೈತಿ ನೋಡ್ಬೋದು. ಇಷ್ಟು ತೆಳ್ಳಗಾದ್ರೆ ಸಾಕು, ಇಷ್ಟು ತೀರಾ ಇದು ಬೇಕಾಗಿಲ್ಲ, ಇಷ್ಟ ಆದ್ರೆ ಸಾಕು ರೀ. ಇದು ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ಇದಕ್ಕೆ ಪಟ್ ಅಂತ ಒಂದು ಒಗ್ಗರಣೆ ತೊಗೊಂಬಂದ್ಬಿಡುನು. ನಾ ಇಲ್ಲಿ ಒಗ್ಗರಣೆಗೆ ಇಲ್ಲಿ ಉದ್ದಿನಬೇಳೆ ಹಾಕ್ಕೊಂಡಿನಿ ರೀ, ಕಡಲೆಬೇಳೆ ಹಾಕ್ಕೊಂಡಿನಿ, ಹಿಂಗೆ ಹಾಕ್ಕೊಂಡಿನಿ, 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇದು ಒಗ್ಗರಣೆ ತೊಗೊಂಡಿನಿ ರೀ. ಬೆಸ್ಟ್ ಮಸ್ತ್ ಕಾಂಬಿನೇಷನ್ ರೀ. ಈ ಚಳಿಗೆ ಬಿಸಿ ಬಿಸಿ ವಡಾ ಮತ್ತು ಜೋಳದ ವಡಿ ಮತ್ತು ಕೊಬ್ಬರಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಮುಂಜಾನೆ ನಾಷ್ಟಕ್ಕೂ ಸಂಜೆ ಸ್ನ್ಯಾಕ್ಸ್ಗೂ ಸರಿ. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಟ್ರೈ ಮಾಡಿ ನೋಡಿರಿ, ಮಸ್ತ್ ಆಗ್ತಾವು. ಗ್ಯಾರಂಟಿ ನೀವೆಲ್ಲ ಮಾಡೇ ಮಾಡ್ತೀರಿ. ಹಿಂಗೆ ಲೈಕ್ ಮಾಡ್ಕೋತೀರಿ, ಶೇರ್ ಮಾಡ್ಕೋತೀರಿ, ಸಬ್ಸ್ಕ್ರೈಬ್ ಮಾಡ್ಕೋತೀರಿ. ಥ್ಯಾಂಕ್ ಯು ಸೋ ಮಚ್. ಪಟ